Hello everyone, welcome back to Learn Easily channel. William Shakespeare's Sonnet 130 Kannada simple summary for you and a summary PDF with a line by line explanation. The PDF link is given below in the description. ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 130ರ ಕನ್ನಡ ಸಾರಾಂಶದೊಂದಿಗೆ ಇಂಗ್ಲಿಷ್ನ ಸಮರಿ ಹಾಗೂ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಇಲ್ಲಿ ಸಾನೆಟ್ 130 ವಿಲಿಯಂ ಶೇಕ್ಸ್ಪಿಯರ್ ಅವರು ಈ ಒಂದು ಸಾನೆಟ್ 130ಯನ್ನು ತನ್ನ ಪ್ರೇಯಸಿಗೆ ನೆನಪಿನಲ್ಲಿ ಬರೆದಿರ್ತಾರೆ. ಈ ಸಾನೆಟ್ 130ಯಲ್ಲಿ ತನ್ನ ಪ್ರೇಯಸಿಯನ್ನು ಆಕೆಯ ಸೌಂದರ್ಯವನ್ನು ತೆಗಳುವ ರೀತಿಯಲ್ಲಿಯೇ ಆಕೆಯನ್ನು ಹೊಗಳುತ್ತಾ ತನ್ನ ಪ್ರೀತಿಯ ಮಡದಿಗೆ ಅಥವಾ ತನ್ನ ಪ್ರೀತಿಯ ಪ್ರೇಯಸಿಗೆ ಬರೆದಿರತಕ್ಕಂತಹ ಸಾನೆಟ್ ಆಗಿರುತ್ತೆ. ಇಲ್ಲಿ ಮೊದಲನೇ ಸ್ಟ್ಯಾನ್ಸವನ್ನು ನೋಡೋದಾದರೆ, ಮೈ ಮಿಸ್ಟ್ರೆಸ್ ಐಸ್ ಆರ್ ನಥಿಂಗ್ ಲೈಕ್ ದ ಸನ್, ಕೋರಲ್ ಈಸ್ ಫಾರ್ ಮೋರ್ ರೆಡ್ ದ್ಯಾನ್ ಹರ್ ಲಿಪ್ಸ್ ರೆಡ್, ಇಫ್ ಸ್ನೋ ಬಿ ವೈಟ್ ವೈ ದೆನ್ ಹರ್ ಬ್ರೆಸ್ಟ್ ಆರ್ ಡನ್, ಇಫ್ ಹರ್ ಏರ್ಸ್ ಬಿ ವೈರ್ಸ್ ಬ್ಲ್ಯಾಕ್ ವೈರ್ಸ್ ಗ್ರೋ ಆನ್ ಹರ್ ಹೆಡ್. ಈ ಒಂದು ಸ್ಟ್ಯಾನ್ಸದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತನ್ನ ಮಿಸ್ಟ್ರೆಸ್, ತನ್ನ ಮಡದಿಯ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಆಕೆಯನ್ನು ಒಂದು ಪ್ರಕೃತಿಯಲ್ಲಿರ್ತಕ್ಕಂಥ ಸುಂದರದ ವಸ್ತುಗಳಿಗೆ ಕಂಪೇರ್ ಮಾಡ್ತಾ ಆಕೆ ಆ ಸೌಂದರ್ಯದ ವಸ್ತುಗಳಿಗಿಂತ ಕಡಿಮೆ ಇದ್ದಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲಿಗೆ ಅವರು ಆಕೆಯ ಕಣ್ಣುಗಳನ್ನು ಸೂರ್ಯನಿಗೆ ಹೋಲಿಸ್ತಾ, ದೇ ಆರ್ ನಥಿಂಗ್ ಲೈಕ್ ಸನ್, ಅವೇನು ಅಷ್ಟು ಸೂರ್ಯನಷ್ಟು ಉಜ್ವಲವಾಗಿ ಪ್ರಜ್ವಲವಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಎಲಿಜಬೆಥಿಯನ್ ಟ್ರೆಡಿಷನ್ನಲ್ಲಿ ಎಲ್ಲರೂ ಸಹ ಒಂದು ಕಂಪ್ಯಾರಿಸನನ್ನು ಬರೀತಾರೆ. ಆ ಕಂಪ್ಯಾರಿಸನ್ನಲ್ಲಿ ಬ್ಯೂಟಿಫುಲ್ ನ್ಯಾಚುರಲ್ ಥಿಂಗ್ಸ್ಗೆ ಹೋಲಿಕೆಗಳನ್ನು ಮಾಡ್ತಾ ಹೇಳ್ತಾ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಆ ರೀತಿ ಮಾಡದೆ ತನ್ನ ಪ್ರೇಯಸಿಯ ಕಣ್ಣುಗಳು ಸೂರ್ಯನಷ್ಟು ಏನು ಹೊಳಪಾಗಿಲ್ಲ, ಆಕೆಯ ಲಿಪ್ಸ್ ಕೂಡ ಅಷ್ಟೇ ಒಂದು ರೆಡ್ ಲಿಪ್ಸ್ ಆಗಿರಲಿಲ್ಲ, ಹಾಗೆ ಆಕೆ ಒಂದು ಸ್ನೋ ವೈಟ್ನಷ್ಟು ವೈಟ್ ಆಗಿರಲಿಲ್ಲ. ಆಕೆಯ ಸ್ಕಿನ್ ಅಂತಕ್ಕಂಥದ್ದು ತುಂಬ ಡನ್ ಅಂದಾಗ ಬೂದು ಬಣ್ಣದ ಒಂದು ಚರ್ಮವನ್ನು ಹೊಂದಿದ್ಲು. ಹಾಗೆ ಆಕೆಯ ಒಂದು ಕೂದಲುಗಳನ್ನು ಗೋಲ್ಡನ್ ವೈರ್ಸ್ಗೆ ಹೋಲಿಕೆ ಮಾಡದೆ ತನ್ನ ಪ್ರೇಯಸಿಯ ತಲೆಯ ಮೇಲೆ ಒಂದು ಬ್ಲ್ಯಾಕ್ ವೈರ್ಸ್ ರೀತಿಯಲ್ಲಿ ಆಕೆಯ ಕೂದಲುಗಳು ಬೆಳೆಯುತ್ತಿವೆ, ಆಕೆಯ ಕೂದಲುಗಳು ಡಾರ್ಕ್ ಬ್ಲ್ಯಾಕ್ ವೈರ್ಸ್ನಂತೆ ಕಾಣುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಎಲಿಜಬೆಥನ್ ಏರಿಯಾದಲ್ಲಿ ಎಲ್ಲ ಕವಿಗಳು ಆ ಒಂದು ಸೌಂದರ್ಯವನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ನ್ಯಾಚುರಲ್ ಬ್ಯೂಟೀಸ್ಗೆ ಕಂಪೇರ್ ಮಾಡ್ತಾ ಬರಿತಾ ಇದ್ದರು. ಆದರೆ ಇಲ್ಲಿ ಶೇಕ್ಸ್ಪಿಯರ್ ಅವರು ಆ ನ್ಯಾಚುರಲ್ ಬ್ಯೂಟಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಹೊರತು ತನ್ನ ಮಡದಿ ಅಷ್ಟು ಸೌಂದರ್ಯವತಿಯಾಗಿಲ್ಲ, ಆ ಒಂದು ನ್ಯಾಚುರಲ್ ಬ್ಯೂಟೀಸ್ನಷ್ಟು ಈಕೆ ಅಷ್ಟು ಸೌಂದರ್ಯವತಿಯಾಗಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ರೋಸಸ್ ಡೆಮಾಸ್ಕ್ಡ್ ರೆಡ್ ಆ್ಯಂಡ್ ವೈಟ್, ಬಟ್ ನೋ ಸಚ್ ರೋಸಸ್ ಸಿ ಐ ಇನ್ ಹರ್ ಚೀಕ್ಸ್, ಆ್ಯಂಡ್ ಇನ್ ಸಮ್ ಪರ್ಫ್ಯೂಮ್ಸ್ ಈಸ್ ದೇರ್ ಮೋರ್ ಡಿಲೈಟ್ ದ್ಯಾನ್ ಇನ್ ದ ಬ್ರೀತ್ ದಟ್ ಫ್ರಮ್ ಮೈ ಮಿಸ್ಟ್ರೆಸ್ ರೀಕ್ಸ್. ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಆತ ಬಹಳಷ್ಟು ಆ ರೋಸ್ಗಳನ್ನು ನೋಡಿದ್ದಾರೆ, ಕೆಂಪು ಬಿಳಿ ಬಣ್ಣದ ಮೃದುವಾದಂತಹ ರೋಸ್ ಫ್ಲವರ್ಸನ್ನು ನೋಡಿದ್ದಾರೆ. ಆದರೆ ಆತನ ಒಂದು ಮಿಸ್ಟ್ರೆಸ್, ಆತನ ಒಂದು ಪ್ರೇಯಸಿ ಅಥವಾ ಆತನ ಒಂದು ಮಡದಿಯ ಚೀಕ್ಸ್ ಕೆನ್ನೆಗಳು ಆ ರೋಸ್ನಂತೇನೂ ಇಲ್ಲ. ಹಾಗೆ ಪರಿಮಳ, ಅವರು ಬಹಳಷ್ಟು ಪರಿಮಳಗಳನ್ನು ಸವಿದಿದ್ದಾರೆ, ಆದರೆ ಆಕೆಯ ಒಂದು ಉಸಿರಿನ ಪರಿಮಳವು ಅಷ್ಟೇನು ಪರಿಮಳದ ಹಾಗೆ ಇಲ್ಲ. ಹಾಗೆ ಆಕೆಯ ಒಂದು ಮಾತು, ಆಕೆಯ ಒಂದು ಮಾತನ್ನು ನೋಡಿದಾಗ ಆಕೆಯ ಒಂದು ಮಾತು ಸಹ ಆ ರೀತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಆಕೆ ಪರ್ಫ್ಯೂಮ್, ಆಕೆ ಉಸಿರನ್ನು ಬಿಡಬೇಕಾದ್ರೆ ಆ ರೀತಿಯ ಸುವಾಸನೆಯ ಒಂದು ಉಸಿರು ಆಕೆಯಲ್ಲಿಲ್ಲ. ನಂತರದ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಐ ಲವ್ ಟು ಹಿಯರ್ ಹರ್ ಸ್ಪೀಕ್, ಯೆಟ್ ವೆಲ್ ಐ ನೋ ದಟ್ ಮ್ಯೂಸಿಕ್ ಹ್ಯಾತ್ ಎ ಫಾರ್ ಮೋರ್ ಪ್ಲೀಸಿಂಗ್ ಸೌಂಡ್. ಐ ಗ್ರ್ಯಾಂಟ್ ಐ ನೆವರ್ ಸಾ ಎ ಗಾಡೆಸ್ ಗೋ ಮೈ ಮಿಸ್ಟ್ರೆಸ್ ವೆನ್ ಶಿ ವಾಕ್ಸ್ ಟ್ರೆಡ್ಸ್ ಆನ್ ದ ಗ್ರೌಂಡ್. ಇಲ್ಲಿ ಶೇಕ್ಸ್ಪಿಯರ್ ಅವರು ಹೇಳ್ತಾರೆ, ತನ್ನ ಮಿಸ್ಟ್ರೆಸ್ ಐ ಲವ್ ಟು ಹಿಯರ್ ಹರ್ ಸ್ಪೀಕ್, ಆಕೆಯ ಮಾತುಗಳನ್ನು ಕೇಳೋದಕ್ಕೆ ನನಗೆ ತುಂಬ ಪ್ರೀತಿ ಇದೆ, ಆದರೆ
ಆಕೆಯ ಮಾತುಗಳು ನಾನು ಕೇಳಿರ್ತಕ್ಕಂತಹ ಯಾವುದೇ ಮ್ಯೂಸಿಕ್ನಂತಿಲ್ಲ. ಸಂಗೀತವು ನನ್ನನ್ನು ಬಹಳಷ್ಟು ಆಕರ್ಷಣೆ ಮಾಡಿದೆ, ಆದರೆ ನನ್ನ ಹೆಂಡತಿಯ ಮಾತುಗಳು ಅಷ್ಟೇನು ಸಂಗೀತದಷ್ಟು ಚೆನ್ನಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಐ ನೆವರ್ ಸಾ ಗಾಡೆಸ್, ನಾನು ಯಾವುದೇ ದೇವತೆಯನ್ನು ನೋಡಿಲ್ಲ, ದೇವತೆ ಎಲ್ಲೂ ಓಡಾಡ್ತಕ್ಕಂತಹ ದೇವತೆಯನ್ನು ನಾನು ನೋಡಲಿಲ್ಲ. ಆದರೆ ನನ್ನ ಹೆಂಡತಿ ಈ ಒಂದು ಭೂಮಿಯ ಮೇಲೆ ಓಡಾಡೋದನ್ನು ನಾನು ನೋಡಿದ್ದೇನೆ. ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ, ಆಕೆಯ ವಾಯ್ಸನ್ನು ಕೇಳೋದಕ್ಕೆ ಪ್ರೀತಿ ಇದೆ, ಆದರೆ ಆಕೆಯ ವಾಯ್ಸ್ ಏನು ಅಷ್ಟು ಸಂಗೀತದ ರೀತಿ ನನಗೆ ಗೋಚರಿಸ್ತಾ ಇಲ್ಲ. ಅದರ ಜೊತೆಗೆ ನಾನು ಯಾವಾಗಲೂ ಸಹ ದೇವತೆಗಳನ್ನು ನೋಡಿಲ್ಲ, ದೇವತೆಗಳು ಓಡಾಡೋದನ್ನು ನಾನು ನೋಡಲಿಲ್ಲ. ಆದರೆ ನನ್ನ ಹೆಂಡತಿ ಈ ಒಂದು ಗ್ರೌಂಡ್ನ ಮೇಲೆ, ಭೂಮಿಯ ಮೇಲೆ ಓಡಾಡೋದನ್ನು ನಾನು ಕಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ಸ್ಟ್ಯಾನ್ಸದಲ್ಲಿ ಅವರು ಎಲಿಜಬೆಥನ್ ಎರಾ ಪೊಯೆಟ್ಸ್ ಹೇಗೆ ತಮ್ಮ ಲವರ್ಸನ್ನು ದೊಡ್ಡ ದೊಡ್ಡ ಒಂದು ದೇವತೆಗಳಿಗೆ, ಒಂದು ಭೂಮಿಯ ಮೇಲಿನ ಸೌಂದರ್ಯದ ವಸ್ತುಗಳಿಗೆ ಹೇಗೆ ಕಂಪೇರ್ ಮಾಡಿ ತಮ್ಮ ಪ್ರೇಯಸಿಗಳು ತುಂಬ ಸುಂದರವಾಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರು, ಆ ರೀತಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇಲ್ಲ. ಆದರೆ ಅವರು ತನ್ನ ಹೆಂಡತಿ ಬಗ್ಗೆ ಹೇಳ್ತಾ ಬ್ಯೂಟಿಫುಲ್ ಥಿಂಗ್ಸ್ಗಿಂತ ಅಷ್ಟೇನೂ ಆಕೆ ಚೆನ್ನಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಸ್ಟ್ಯಾನ್ಸದಲ್ಲಿ ತನ್ನ ಮಡದಿಯು ದೇವತೆ ಏನು ಅಲ್ಲ, ಅಂದರೆ ಆಕೆ ಒಬ್ಬ ಸಾಮಾನ್ಯ ಮನುಷ್ಯಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಕೊನೆಯ 2 ಸಾಲುಗಳನ್ನು ನೋಡೋದಾದರೆ, ಆ್ಯಂಡ್ ಯೆಟ್ ಬೈ ಹೆವೆನ್ ಐ ಥಿಂಕ್ ಮೈ ಲವ್ ಹ್ಯಾಸ್ ರೇರ್ ಆ್ಯಸ್ ಎನಿ ಶಿ ಬಿಲೈಡ್ ವಿತ್ ಫಾಲ್ಸ್ ಕಂಪೇರ್. ಕೊನೆಯ ಸಾಲುಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾನು ನನ್ನ ಹೆಂಡತಿ ಏನು ಗಾಡೆಸ್ ಅಲ್ಲ, ದೇವತೆ ಅಲ್ಲ, ಆಕೆಯು ನನ್ನ ಒಬ್ಬ ಪ್ರೇಯಸಿಯಾಗಿದ್ದಾಳೆ, ಆಕೆ ಒಬ್ಬ ಹ್ಯೂಮನ್ ಆಗಿದ್ದಾಳೆ. ಆಕೆಯನ್ನು ನಾನು ಯಾವುದೇ ರೀತಿಯ ಒಂದು ಬ್ಯೂಟಿಫುಲ್ ಥಿಂಗ್ಸ್ಗೆ ಹೋಲಿಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಶಿ ಈಸ್ ರಿಯಲ್, ಅವಳು ನನ್ನ ಕಣ್ಮುಂದೆ ರಿಯಲ್ ಆಗಿ ಕಾಣ್ತಾ ಇದ್ದಾಳೆ. ನಾನು ಅವಳನ್ನು ರಿಯಾಲಿಟಿಯಲ್ಲಿ ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ. ಸೊ ಆದ್ದರಿಂದ ಅವಳನ್ನು ಬ್ಯೂಟಿಫುಲ್ ಥಿಂಗ್ಸ್ಗೆ ಕಂಪೇರ್ ಮಾಡ್ತಕ್ಕಂತಹದ್ದು ನನಗೆ ಇಷ್ಟ ಇಲ್ಲ. ನನ್ನ ಕಣ್ಮುಂದೆ ಅವಳಿದ್ದಾಳೆ, ನಾನು ಅವಳನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದೇನೆ, ಅವಳು ಬಹಳ ನನ್ನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣ್ತಾ ಇದ್ದಾಳೆ, ಅವಳೊಬ್ಬ ಮನುಷ್ಯಳಾಗಿ ನನಗೆ ಕಾಣ್ತಾ ಇದ್ದಾಳೆ. ಆಕೆಯನ್ನು ನಾನು ವಿನಾಕಾರಣ ಫಾಲ್ಸ್ ಆಗಿ ತಪ್ಪಾಗಿ ದೇವತೆಗಳಿಗೆ, ಸೂರ್ಯನಿಗೆ, ಚಂದ್ರನಿಗೆ, ನೇಚರಲ್ಲಿ ಕಾಣ್ತಕ್ಕಂಥ ಹೂಗಳಿಗೆ ವಿನಾಕಾರಣ ಅಥವಾ ತಪ್ಪಾಗಿ ಆಕೆಯನ್ನು ಹೋಲಿಕೆ ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಆಕೆಯನ್ನು ಒಬ್ಬ ಹ್ಯೂಮನ್ ಆಗಿ ನೋಡ್ತೇನೆ, ಒಬ್ಬ ಮಾನವಳನ್ನಾಗಿ ನೋಡ್ತೇನೆ. ನಾನು ಆಕೆಯನ್ನು ರಿಯಲ್ ಆಗಿ ನೋಡ್ತೇನೆ, ರಿಯಾಲಿಟಿಯಾಗಿ ನಾನು ಆಕೆಯನ್ನು ಕಾಣ್ತೇನೆ. ನನಗೆ ಆಕೆಯ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಈ ಒಂದು ಸಾನೆಟ್ ನಂಬರ್ 130ಯಲ್ಲಿ ತನ್ನ ಪ್ರೇಯಸಿಯ ಬಗ್ಗೆ ತನಗಿರ್ತಕ್ಕಂತಹ ಪ್ರೀತಿಯನ್ನು ಇಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಇಲ್ಲಿ ಲೈನ್ ಬೈ ಲೈನ್ ಸಮರಿ ಆದ ನಂತರ ಈ ಒಂದು ಪದ್ಯದ ಪೂರ್ಣ ಸಮರಿಯನ್ನು ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಇಲ್ಲಿ ಪೊಯೆಟ್ ಆಕೆಯ ತನ್ನ ಮಿಸ್ಟ್ರೆಸ್, ತನ್ನ ಹೆಂಡತಿ ಅಥವಾ ತನ್ನ ಪ್ರೇಯಸಿಯ ಕಣ್ಣುಗಳನ್ನು ಹೇಗೆ ಸೂರ್ಯನಷ್ಟು ಬ್ರೈಟ್ ಆಗಿಲ್ಲ, ಆಕೆಯ ಲಿಪ್ಸ್ ಕೂಡ ಅಷ್ಟೇನು ರೆಡ್ ಆಗಿ ಕಾಣ್ತಾ ಇಲ್ಲ, ಸ್ನೋ ವೈಟ್ನಷ್ಟು ಆಕೆಯ ಮೈ ಬಣ್ಣವೂ ಸಹ ಇಲ್ಲ, ಆಕೆಯ ಮೈ ಬಣ್ಣ ಡಾರ್ಕ್ ಆಗಿದೆ. ಆಕೆಯ ಒಂದು ಕೂದಲುಗಳು ಏನು ಗೋಲ್ಡನ್ ವೈರ್ಸ್ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಹಾಗಿಲ್ಲ, ಆಕೆಯ ಕೂದಲುಗಳು ಬ್ಲ್ಯಾಕ್ ವೈರ್ನಂತೆ ಕಾಣ್ತಾ ಇದೆ. ಹಾಗೆ ಆಕೆಯ ಕೆನ್ನೆಗಳೇನು ರೋಸ್ನ ಪೆಟಲ್ಸ್ನ ಹಾಗೆ ಮೃದುವಾಗಿ ಇಲ್ಲ. ಆಕೆಯ ಮಾತಾಡ್ತಕ್ಕಂಥ ಆಕೆಯ ಉಸಿರಿನಲ್ಲಿ ಯಾವುದೇ ರೀತಿಯ ಪರ್ಫ್ಯೂಮ್ಸ್ ಕೂಡ ನನಗೆ ಗೋಚರಿಸ್ತಾ ಇಲ್ಲ. ಆಕೆ ಮಾತಾಡೋದು ನನಗೆ ತುಂಬ ಪ್ರೀತಿ ಇದೆ, ನನಗೆ ತುಂಬ ಆಕೆಯ ಮಾತನ್ನು ಕೇಳಲು ಇಷ್ಟ ಆಗುತ್ತೆ. ಆದರೆ ಆಕೆಯ ಮಾತೇನು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ರೀತಿಯಲ್ಲಿ ನನಗೆ ಕೇಳಿ ಬರೋದಿಲ್ಲ. ಹಾಗೆ ನಾನು ಎಲ್ಲೂ ಸಹ ದೇವತೆಗಳು ಓಡಾಡೋದನ್ನು ಕಂಡಿಲ್ಲ, ನನ್ನ ಪ್ರೇಯಸಿ ಭೂಮಿಯ ಮೇಲೆ ಓಡಾಡೋದನ್ನು ಮಾತ್ರವೇ ನಾನು ಕಂಡಿದ್ದೇನೆ. ಹಾಗೆ ನಾನು ಆಕೆಯನ್ನು ತಪ್ಪಾಗಿ ಹೋಲಿಕೆ ಮಾಡಿ ಕಂಪೇರ್ ಮಾಡಿ ಬ್ಯೂಟಿಫುಲ್ ಥಿಂಗ್ಸ್ಗೆ ನಾನು ಕಂಪೇರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಏಕೆಂದರೆ ನಾನು ಆಕೆಯನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೇನೆ. ಇನ್ ರಿಯಾಲಿಟಿಯಲ್ಲಿ ಆಕೆಯನ್ನು ಒಬ್ಬ ಮಾನವಳನ್ನಾಗಿ ನಾನು ನೋಡೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಈ ಪದ್ಯದ ಮೂಲಕ ವಿಲಿಯಂ ಶೇಕ್ಸ್ಪಿಯರ್ ಅವರು ತನ್ನ ಪ್ರೇಯಸಿಯ ಬಗ್ಗೆನ ತನ್ನ ಮನದಾಳದ ಪ್ರೀತಿಯನ್ನು ಮತ್ತು ಆ ಹೋಲಿಕೆಯ ಭಾವನೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು PDF ತಪ್ಪದೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಒಂದು PDF ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳು, ಇನ್ನೂ ಒಂದು ಇಂಗ್ಲೀಷ್ ಲಿಟ್ರೇಚರ್ ಸಮರಿ ವಿಡಿಯೋಗಳು ನನ್ನ ಲರ್ನ್ ಈಸಿಲಿ ಚಾನಲ್ನಲ್ಲಿ ಮೂಡಿಬರಲಿದ್ದು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.